ದೃಷ್ಟಿ ಬೊಟ್ಟು ಮಲ್ಲಿಗೆ ಹೂವದ ವಾಸನೆಗೆ ಮರಳಾಗ್ದಿರೋ ಗಂಡಸೇ ಇಲ್ಲ. ಕೊನೆಗೂ ನಮ್ಮ ದತ್ತಾಬಾಯಿ ಈ ವಾಸನೆಗೆ ಮರಳಾಗೇ ಬಿಟ್ರು. ದತ್ತಾಬಾಯಿ ಹೂವ ಮಲ್ಲಿಗೆ ಹೂವ ಹೂವ ಬೆಡ್ ಮೇಲ್ ಹಾಕ್ಲಾ. ಬೆಡ್ ಮೇಲೆ ಯಾಕೋ ಆಗ್ತೀಯಾ? ಇದೇನ್ ಬೈ ನಿಮಗೆ ಗೊತ್ತಿಲ್ದಿರದ ಎಷ್ಟು ಸಿನಿಮಾಲ್ಲಿ ನೋಡಿಲ್ಲ ನಾನು. ಏನ್ ನೋಡಿದ್ಯಾ? ಅದೇ ಬೆಳಿಗ್ಗೆ ಚುಬು ಸೀದಾದ್ಮೇಲೆ ಸಂಜೆ ಮಲ್ಲಿಗೆ ಹೂವ ಸೀನು ಸಿನಿಮಾಲ್ ನೋಡಿದ್ದನ್ನು ಹೇಳೋದ್ನಪ್ಪ. ಮೊದ್ಲು ಆ ಯೋಚನೆ ತಲೆಯಿಂದ ಆಚೆ ಹಾಕು. ಕುಡಿಲಿ. ಓ ಕೈಗೆ ಸುತ್ಕೊತೀರಾ ರಸಿಕನ ರಾಜ ನೀವು. ಜಾಸ್ತಿ ಮಾತಾಡಿದ್ರೆ ಗೌರವ ಕಮ್ಮಿ ಆಗತ್ತೆ, ಕಮ್ಮಿ ಮಾತಾಡಿದ್ರೆ ಗೌರವ ಹೆಚ್ಚಾಗತ್ತೆ. ಇದು ನನ್ಗಲ್ಲ, ನಿನ್ ತಂಗಿಯವಂಗೆ ಆಸೆ ಪಟ್ಲು, ಅದಕ್ಕೆ ತರಿಸ್ದೆ. ಓ ಹಾಗೆ ಅವಳು ಕೇಳಿದ ತಕ್ಷಣ ನೀವು ಹೂವ ತರಿಸಿದೀರಾ ಅಂತ ಅವಳು ಗೊತ್ತಾದ್ರೆ ಅವಳು ನಡ್ಕೊಂಡು ಬರಲ್ಲ, ಹಾರ್ಕೊಂಡು ಬರ್ತಾಳೆ. ಅಕ್ಕ ಬರ್ತಿದ್ದಾಳೆ ಅಂತ ಕೆಲ್ಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾಳೆ. ನೀವು ಹೂವ ತರಿಸಿದೀರಾ ಅಂತ ನಾನು ಸರುಕ್ಕಂತ ಹೋಗಿ ರಪಕ್ಕಂತ ಹೇಳ್ತೀನಿ. ಆಗ ಹೇಗೆ ಓಡು ಬರ್ತಾಳೆ ನೋಡ್ತಾ ಇರಿ. ಹೆಂಗಿತ್ತು? ನಾನು ನಿನ್ ತಂಗಿ ಒಂದ್ ಕರಿಯಕ್ಕೆ ಹೇಳಿದ್ನ? ಅಲ್ಲ, ಹೂವ ತಂದ್ಮೇಲೆ ಮುಡ್ಸೋದಕ್ಕೆ ದೃಷ್ಟಿ ಬರ್ಲೇಬೇಕಲ್ವಾ? ನಾನೇ ಇದನ್ನ ಅವಳು ಕೊಡ್ಬೇಕಂತೇನಿಲ್ಲ, ಅಥವಾ ನಾನೇ ಇದನ್ನ ತಂದಿರೋದು ಅಂತ ಅವಳು ಗೊತ್ತಾಗ್ಬೇಕಂತೂ ಏನಿಲ್ಲ. ಹೋಗ್ಬಿಟ್ಟು ನಿನ್ ತಂಗಿ ಅವಂಗ ರೂಮಿಗೆ ಬರಕ್ ಹೇಳು, ಅವಳಿಗೆ ಎಲ್ಲ ಅರ್ಥ ಆಗತ್ತೆ. ಮತ್ ಏನಾಯ್ತೋ ನಿನ್ಗೆ? ಅಲ್ಲ ಬೈ, ದಾನ ಧರ್ಮ ಮಾಡಿದ್ದನ್ನ ಬೇರೆಯವ್ರಿಗೆ ಹೇಳಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ಪ್ರೀತಿ ಮಾಡಿದ್ದನ್ನ ತೋರ್ಸ್ಕೋಬಾರ್ದು ಅಂತ ಯಾವ ಪ್ರೇಮಿನೂ ಹೇಳಿಲ್ಲ. ನಿಮ್ಗೂ ನಿನ್ ತಂಗಿಯವಂಗೂ ಓವರ್ ಆಕ್ಟಿಂಗ್ ಮಾಡೋದ್ಬಿಟ್ಟು ಬರೀ ಏನು ಬರಲ್ಲ ಅನ್ಸತ್ತೆ. ಮೊದಲು ಹೋಗಿ ನಿನ್ ತಂಗಿಯವಂಗೆ ರೂಮಿಗೆ ಬರಕ್ ಹೇಳು. ಅದನ್ನ ಬಿಟ್ಟು ಒಂದು ಮಾತು ಹೆಚ್ಚಿಗೆ ಆಡಿದ್ರೆ ಅರ್ಥವಾಯಿತು ಬಿಡಿ. ಕೊಡಿಲಿ, ಹೋಗ್ಲಿಂದ. ನಿಮ್ಮ ಫೀಲಿಂಗ್ಸ್ನ ನಿಮ್ಮ ರೀತಿಲೇ ಎಕ್ಸ್ಪ್ರೆಸ್ ಮಾಡ್ಕೋ. ಇದನ್ನ ಎಲ್ಲಿಡೋದು? ಬೇಡ ಬೇಡ ಬೇಡ, ಇಲ್ಲಿಟ್ರೆ ಸೈಲೆಂಟ್ ಹೇಳ್ದಂಗೆ ಆಗ್ಬಿಡುತ್ತೆ. ಹಾ, ಇಲ್ಲಿಟ್ರೆ ಅವಳು ಕಾಣಲ್ಲ. ಬೇಡ, ಅದು ಬೇಡ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಹಾ, ಇದೇ ಬೆಸ್ಟ್ ಜಾಗ ಇಡಕ್ಕೆ. ನನ್ ಬಿಟ್ರೆ ದೃಷ್ಟಿ ಒಬ್ಳೇ ಬರೋದು.
ಇದೇಗೆ ಸಾಧ್ಯ? ದತ್ತು ಅಕ್ಕ ಅಕ್ಕ ನಾನು ನೋಡಿದ ಸುಳ್ತಾನೆ. ದೃಷ್ಟಿ ಅಕ್ಕ ನನಗೆ ಸೀಮಾ ಥರ ಕಾಣ್ತಿದ್ಲು. ನಾನು ಸಕಲೇಶ್ಪುರದಿಂದ ಬಂದಾಗಿಂದ ನೀನು ನೋಡಿದ್ರು ನನ್ನ ಬರೀ ಸೀಮಾನೇ ಕಾಣಿಸ್ತಾ ಇಲ್ಲ. ಕೈ ನನ್ನ ಭ್ರಮೆ ಅಲ್ವಾ? ಭ್ರಮೆ ತಾನೆ? ಇಲ್ಲ ದತ್ತು, ನಿಜಾನೇ. ಸೀಮಾ ಒಳಗಡೆ ಬಂದ ತಕ್ಷಣ ಒಂದು ಕ್ಷಣ ನನ್ನ ಎದೆ ಚೆಲ್ಲಂತು. ಪಾಪಿ ಇಲ್ಲೇನು ಮಾಡ್ತಿದ್ದಾಳೆ ಅಂತ ಕತ್ತಿಡ್ದು ಆಚೆ ತಳ್ಳೋಣ ಅನ್ಕೊಂಡೆ. ಅಷ್ಟ್ರಲ್ಲಿ ರಾಜ ಬಂದು ಇವ್ರು ನಮ್ಮ ಅಕ್ಕ ರೂಪಕ್ಕ ಅಂತ ಹೇಳ್ದ. ಭೂಮಿನೇ ಕುಸ್ದಾಗಾಯ್ತು ದತ್ತು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀನು ಅವಳನ್ನ ನೋಡಬಾರ್ದು ಅಂತ ನೀನು ಆಚೆ ಕಳ್ಸೋಣ ಅಂತ ಪ್ರಯತ್ನ ಪಟ್ಟೆ. ಆದರೆ ದೃಷ್ಟಿ ಸೀಮಾಗೂ ದೃಷ್ಟಿಗೂ ಎಲ್ಲಿಂದ ಸಂಬಂಧ ಅಕ್ಕ? ಸೀಮಾನೇ ಬೇರೆ, ದೃಷ್ಟಿ ಅಕ್ಕನೇ ಬೇರೆ. ಅಥವಾ ಅವರಿಬ್ಬರು ನನ್ನ ಕಣ್ಣಿಗೆ ಒಂದೇ ಥರ ಕಾಣ್ತಿರ್ಬೋದಾ? ಹಾಂ ಅಕ್ಕ, ಒಂದೇ ಥರ ಕಾಣ್ತಿರ್ಬೋದು. ನೋಡಿ ನನ್ನ ಭ್ರಮೆ ಅಲ್ವಾ? ಇಲ್ಲ ದತ್ತು, ಅದು ಸೀಮಾನೆ. ಅದು ಸಾಧ್ಯ ಇಲ್ಲ ಅಕ್ಕ. ಇಲ್ಲ ದತ್ತು, ವಿಧಿ ಅನ್ನೋದು ನಿನ್ನ ಜೊತೆ ತುಂಬ ಕ್ರೂರವಾಗಿ ಆಟ ಆಡ್ತಿದ್ದ. ಅದಕ್ಕೆ ಯಾಕೆ ನಿನ್ನ ಮೇಲೆ ದ್ವೇಷನೋ, ಯಾಕೆ ನಿನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ವೋ? ದೃಷ್ಟಿ ಅಕ್ಕ ಬಂದು ಎಷ್ಟು ದಿನ ಆಯಿತು. ಅವಳು ನಮ್ಮ ಸುತ್ತಮುತ್ತನೇ ಇದ್ಲು ಅಂತ ನಮಗೆ ಗೊತ್ತೇ ಆಗಲಿಲ್ಲ ನೋಡು. ಅಕ್ಕ, ನನಗೆ ಸೀಮಾ ಬಂದ್ಲು ಅಂತ ಭಯ ಇಲ್ಲ ಅಕ್ಕ. ನನ್ನ ಜೀವನದಿಂದ ದೂರ ಇರು ಅಂತ ಹೇಳಿದ್ದೀನಿ. ಆದರೆ ನಾನು ದೂರ ಇರೋದಕ್ಕೆ ಬಿಡಲ್ಲ, ಹತ್ರನೇ ತರ್ತೀನಿ. ಅಕ್ಕ, ನೆನ್ನೆ ತಾನೇ ಆ ಸೀಮಾಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೆ. ನನ್ನ ಲೈಫಲ್ಲಿ ಬರಬೇಡ, ನನಗೆ ಮದುವೆ ಆಗಿದೆ, ನನ್ನ ಜೀವನದಲ್ಲಿ ನಿನಗೆ ಜಾಗ ಇಲ್ಲ ಅಂತ. ಎಲ್ಲ ಗೊತ್ತಿದ್ದೋದು ಹೇಗಕ್ಕ ಬರ್ತಾಳೆ? ಹಾಂ, ದೃಷ್ಟಿಗೆ ಸೀಮಾ ಬಗ್ಗೆ ಗೊತ್ತಾದ್ಮೇಲೆ ಕಣ್ಣೀರು ಹಾಕಿದ್ಲು. ಆದರೆ ಈಗ ಅವಳಿಗೆ ಅವಳ ಅಕ್ಕ ಸೀಮಾ ಅಂತ ಗೊತ್ತಿಲ್ಲ. ಗೊತ್ತಾದರೆ ಹೇಗಕ್ಕ? ಏನಾಗತ್ತಕ್ಕ? ತತ್ತು ಹಾಂ, ನೋಡು, ನಾನು ಹೀಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನನಗೆ ಯಾಕೋ ನೀನು ಸೀಮಾ ಒಂದಾಗಬೇಕು ಅಂತಾನೆ ಆ ದೇವರು ದೃಷ್ಟಿನ ನಿನ್ನ ಲೈಫಲ್ಲಿ ತಂದ ಅನ್ಸುತ್ತೆ. ದಯವಿಟ್ಟು ಹಾಗೆ ಹೇಳ್ಬೇಡ ಅಕ್ಕ. ಸೀಮಾಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ. ಅಕಸ್ಮಾತ್ ಆ ಥರ ಏನಾದರೂ ಆದರೆ ಏನು ಮಾಡ್ತಾವ ಹಂಗೆ ಗೊತ್ತಿಲ್ಲ ಅಕ್ಕ. ಓಕೆ ಓಕೆ, ಸಾರಿ. ಆಯ್ತು, ಪರವಾಗಿಲ್ಲ, ಸಾರಿ. ಬೇಜಾರು ಮಾಡ್ಕೋಬೇಡ. ನೋಡು, ನೀನು ಇವಾಗ ಮುಖ ತಿರುಗಿಸ್ಕೊಂಡು ಬಂದಿತ್ತು ದೃಷ್ಟಿಗೆ ಅನುಮಾನ ಬಂದಿರತ್ತೆ. ಸದ್ಯಕ್ಕೆ ಸೀಮಾ ದೃಷ್ಟಿ ಅಕ್ಕನೇ ಅಂತ ದೃಷ್ಟಿಗೆ ಹೇಳೋದು ಬೇಡ. ಮತ್ತೆ ನಿನ್ನ ಲೈಫಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಇವಾಗ ಡಿನ್ನರ್ ಮುಗಿಸ್ಬಿಡೋಣ, ಆಮೇಲೆ ಏನು ಮಾಡೋದು ಅಂತ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಯಿತು. ನೋಡು, ನಾನು ಇಲ್ಲೇ ಇರ್ತೀನಿ, ನೀನು ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಸಾರಿ ಅಕ್ಕ. ಫ್ರೆಶ್ ಅಪ್ ಆಗ್ಬಿಟ್ಟು